ಎಲ್ಲರಿಗೂ ನಮಸ್ಕಾರ. ಈ ದಿನ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಅಡುಗೆ ಏನಿಲ್ಲ, ಒಂದು ಸರ್ವೇ ಸಾಧಾರಣವಾದ ಅಡುಗೆ ಆದರೂ ಕೂಡ ಅದನ್ನು ನಾವು ಮಾಡಿ ಇಟ್ಕೊಳ್ಳೋದ್ರಿಂದ ಅದು ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂಥ ವಿಶೇಷವಾದ್ದೇನಿಲ್ಲ, ಮೂಲಂಗಿ ಚಟ್ನಿ ಅಂತ ಹೇಳಿಬಿಟ್ಟು ಈ ದಿನ ಅದನ್ನು ವಿಶೇಷ ರೀತಿಯಲ್ಲಿ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ಹಾಗೆಯೇ ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ವಾರದ ತನಕ ನಾವು ಅದನ್ನು ಇಟ್ಕೋಬೋದು. ಬನ್ನಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಕೊಡ್ತೀನಿ, ನಿಮಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ. ನೋಡಿ, ಈ ಇದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಂಗಿ ಚಟ್ನಿಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು, ನಾನು 2 ದಪ್ಪ ಮೂಲಂಗಿ ಇಲ್ಲಿ ತೊಗೊಂಡಿದ್ದೀನಿ. 2 ದಪ್ಪ ಮೂಲಂಗಿ, ಒಂದು ಸಣ್ಣ ಮೂಲಂಗಿ, 3 ಮೂಲಂಗಿನ ಈ ಥರ ಸಿಪ್ಪೆ ತೆಗೆದ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸಣ್ಣಕ್ಕೆ ಈರುಳ್ಳಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಒಂದಿಷ್ಟು ಹುಣಸೆಹಣ್ಣು, ನಂತರ ಎಣ್ಣೆ. ಓಕೆ, ಈಗ ಪ್ರಾರಂಭ ಮಾಡೋಣ ವೀಕ್ಷಕರೇ. ಈಗ ಸ್ಟವ್ ಅಂಟಿಸ್ತಾ ಇದ್ದೀನಿ. ಓಕೆ, ಸ್ವಲ್ಪ ಬಿಸಿ ಆಗಕ್ಕೆ ಬಿಡಬೇಕು. ಈಗ 2 ಸ್ಪೂನು, 2 ಅಥವಾ 3. ಓಕೆ, ಚೆನ್ನಾಗಿ ಹುರಿದ್ರೇ ಅದ್ರದ್ದು ವಾಸನೆ ಎಲ್ಲ, ಹಸಿ ವಾಸನೆ ಎಲ್ಲ, ಮೂಲಂಗಿದು ಹಸಿ ವಾಸನೆ ಹೋಗಬೇಕಂತ ಹೇಳಿದ್ರೆ ನಾವು ಚೆನ್ನಾಗಿ ಹುರಿಬೇಕಾಗತ್ತೆ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಪ್ರಾರಂಭ ಮಾಡೋಣ. ಈಗ ಮೊದಲಿಗೆ ನಾನೇನು ಮಾಡ್ತೀನಿ, ಕಡಲೆ ಬೀಜನ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಹಸಿಮೆಣಸಿನ್ಕಾಯಿ, ಓಕೆ, ಅದನ್ನೇ ನಾನು ತುಂಡು ಮಾಡ್ಕೊಂಡಿಲ್ಲ, ಹಾಗೇ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈಗ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಇದನ್ನು ಹುರ್ಕೊಳ್ಳೋಣ. ಈಗ ಎಲ್ಲದಕ್ಕೂ ಅರಶಿನ, ಆಂಟಿಬಯೋಟಿಕ್ ನಾವು ಬಳಸ್ತೀವಿ. ಹಾಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಹುರಿಯೋದ್ರಿಂದ ಕೆಡದಿರ ಇರುತ್ತೆ ಅಂತ ಹೇಳ್ಬಿಟ್ಟು ಹುರಿಯೋದು ನಾವು. ಕಡಲೆ ಬೀಜದ ಚಟ್ನಿ ಮಾಮೂಲಾಗಿ ಗೊತ್ತಿರುತ್ತೆ, ಇದ್ರ ಜೊತೆಗೆ ಇದು ಸ್ವಲ್ಪ ವಿಶೇಷವಾಗಿರುತ್ತೆ. ನಿಮಗೆ ಮೂಲಂಗಿ ವಾಸನೆನೇ ಇರೋದಿಲ್ಲ, ಮತ್ತು ನಾರ್ಮಲ್ ಕಡಲೆ ಬೀಜದ ಚಟ್ನಿ ಥರನೇ ಇರುತ್ತೆ. ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಚಪಾತಿಗೆ, ಪೊಂಗಲ್ ನೆಂಚ್ಕೊಳ್ಳೋಕ್ಕೂ ಕೂಡ ಇದನ್ನ ಸ್ವಲ್ಪ ಲಿಕ್ವಿಡಾಗಿ ಮಾಡಿಕೊಂಡ್ರೆ ನೆಂಚ್ಕೊಳ್ಳೋಕೆ ಕೂಡ ನಾವು ಯೂಸ್ ಮಾಡ್ಕೋಬೋದು. ಓಕೆ, ಈಗ ಸಿಡಿಯತ್ತೆ, ಸ್ವಲ್ಪ ನಿಧಾನಕ್ಕೆ ಇದು ಮಾಡ್ಕೋಬೇಕಾಗುತ್ತೆ ನಾವು. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಈರುಳ್ಳಿ ತಗೋತಾ ಇದ್ದೀನಿ. ಈರುಳ್ಳಿ ಮತ್ತು ಇದು ಮೂಲಂಗಿ ಎಲ್ಲ ಹಾಕ್ತಾ ಇದ್ದೀನಿ. ಹಾಕಿ ಒಟ್ಟಿಗೆ ಹುರ್ಕೊಂಡಿದ್ದೇನೆ ಇದನ್ನು. ಓಕೆ, ಹುರ್ಕೊಳ್ತಾ ಇದ್ದೀನಿ. ಈಗ ಕೆಲವ್ರಿಗೆಲ್ಲ ಗೊತ್ತಿಲ್ಲ, ಮೂಲಂಗಿ ಹಸಿ ವಾಸನೆ ಬರುತ್ತೆ ಅಂತ ಹೇಳ್ತಾರೆ. ವಾಸನೆ ಬರೋದಿಲ್ಲ. ಈ ಥರ ಹುರಿದ್ರೆ ಮತ್ತು ಅದ್ರ ಜೊತೆ ಕಡಲೆ ಬೀಜನೂ ಆಡ್ ಮಾಡಿದ್ರೆ ನಿಮಗೆ ಯಾವುದರಿಂದ ಚಟ್ನಿ ಮಾಡಿರೋದು ಅಂತ ಕೂಡ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಆ ಥರ ಇರುತ್ತೆ ಟೇಸ್ಟ್. ಒಂದು 10 ನಿಮಿಷವಾದರೂ ನಾವು ಹುರ್ಕೋಬೇಕಾಗತ್ತೆ. ರೋಸ್ಟ್ ಅಂತಂದರೆ ತುಂಬ ರೋಸ್ಟ್ ಅಂತಲ್ಲ, ಅದರ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಕೆಂಪು ಅಲ್ಲಲ್ಲಿ ಅದೇ ಹೇಳ್ತಾರಲ್ಲ ಆ ಥರ. ಇವಾಗ ಆಲೂ ಫ್ರೈ ಮಾಡಿದ್ರೆ ಯಾವ ಥರ ಇರುತ್ತೆ ಆ ಥರ ನಾವು ಮೂಲಂಗಿ ಇದನ್ನು ಕೂಡ ಹುರ್ಕೋಬೇಕಾಗತ್ತೆ. ಈರುಳ್ಳಿನ ಇದನ್ನು ರೋಸ್ಟ್ ಆಗಿ ಹುರ್ಕೋಬೇಕಾಗತ್ತೆ. ಓಕೆ, 10 ನಿಮಿಷ ಕರೆಕ್ಟಾಗಿ ನಾನು ಹುರ್ತಿದ್ದೀನಿ ಇದನ್ನು. ಈಗ ನಾನು ಇದಕ್ಕೆ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ.
ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಓಕೆ, ಈಗ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಇದನ್ನು. ರೆಡಿ ಹುರಿದಿರೋದು ಸಾಕು. ಸುಮ್ಮನೆ ಇದನ್ನು ಇದು ಮಾಡ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಕೂಡ ಸ್ವಲ್ಪ ಮೆತ್ತಗಾಗಬೇಕು ಅಂತ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಕಡೆ ಪಕ್ಷ 10 ನಿಮಿಷ ಆದರೂ ನಾವು ಹುರಿಲೇಬೇಕಾಗತ್ತೆ. ಹಸಿ ಸಿಮ್ಮಲ್ಲಿ ಇಟ್ಕೊಂಡು 10 ನಿಮಿಷ ಹುರಿಬೇಕಾಗತ್ತೆ ಕರೆಕ್ಟಾಗಿ. ಓಕೆ, ಈಗ ಆಗಿದೆ. ಇದನ್ನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷ ಹುರಿದಿದ್ದೀನಿ. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ಇದನ್ನು ಆರಿದ ನಂತರ ಕೆಲವ್ರು ಬೇಕಾದರೆ ಬೆಳ್ಳುಳ್ಳಿ ಬಳಸ್ಕೋಬೋದು. ನಾನೇ ಬೆಳ್ಳುಳ್ಳಿ ಬಳಸೋದಿಲ್ಲ, ಹಾಗಾಗಿ ನಾನು ಬಳಸ್ತಾ ಇಲ್ಲ. ಅದು ನಂಗೆ ಸ್ಮೆಲ್ ಅದು ಅಷ್ಟು ಇಷ್ಟ ಆಗಲ್ಲ. ಬೇಕಾದರೆ ಕೆಲವರು ಬೆಳ್ಳುಳ್ಳಿ ಹಾಕ್ಕೋಬಹುದು. ಸರಿ ಅಂತ ನಾನು ಇದನ್ನು ಇವಾಗ ಆಗಿದೆ, ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಆರಿದ ನಂತರ ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಆರಕ್ಕೆ ಬಿಡ್ತಾ ಇದ್ದೀನಿ. ಈಗ ಇದು ಆರಿದೆ. ಆರಿರೋದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ಮಟ್ಟಿಗೆ ಮಾತ್ರ ನೀರು ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಆಲ್ರೆಡಿ ನೀರಿನ ಅಂಶ ಮೂಲಂಗಿನಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಾತ್ರ ನೀರು ಹಾಕ್ಕೊಳ್ಬೇಕಾಗತ್ತೆ. ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಚಿಟ್ಕೊಟ್ಟಿದೆ. ಈಗ ಮತ್ತೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಈ ಈರುಳ್ಳಿ ಇದೆಯಲ್ಲ, ಇದನ್ನು ಹಾಕ್ತಾ ಇದ್ದೀನಿ. ಅದನ್ನು ಹುರಿತಾ ಇಲ್ಲ, ಜಸ್ಟ್ ಸುಮ್ಮನೆ ಕೈ ಆಡಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಹಸಿಯಾಗಿರೋ ಇದ್ರಾಗಿ ಸಿಕ್ಕಿದ್ರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಅಷ್ಟೇ, ಜಸ್ಟ್ ಬಿಸಿ ಮಾಡ್ಕೊಂಡಿದ್ದು ಅಷ್ಟೇ, ಮುಗೀತು ಒಗ್ಗರಣೆ. ರುಚಿಯಾದ ಮೂಲಂಗಿ ಚಟ್ನಿ ತಯಾರಾಗಿದೆ. ಇದು ಚಪಾತಿಗೂ ಅನ್ನಕ್ಕಂತೂ ಆಸಮ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ಪೊಂಗಲ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರುಚಿಯಾದ ಮೂಲಂಗಿ ಚಟ್ನಿಯನ್ನು ಮಾಡಿ ಅದನ್ನು ನೀವು ಸವಿಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.